ಹೀಗೆ ಇಲ್ಲೆಲ್ಲ ಮಾತಾಡ್ಕೋತೀವಿ ರಷ್ಯನ್ಸ್ ಹಂಗೆ ಹಿಂಗೆ ಅಂತ. ಸೊ ಅದೇ ಥರ ಅನ್ನಿಸ್ತಾ ನಿನಗೆ ಅಥವಾ ಇನ್ನೂ ಚೆನ್ನಾಗಿ ಅನ್ನಿಸ್ತಾ? ಮಗ, ನಾನು ರಷ್ಯಾ ನೋಡ್ದಂಗೆ ರಷ್ಯಾ ಅವರು 100% ಇಂಡಿಯನ್ಸು ಅಂತಂದರೆ ಪಂಚಪ್ರಾಣ. ಈಗ ನಾವೇನು ಚೈನಾದಲ್ಲಿ ನೋಡಿದ್ವೋ ಅದರ ಡಬಲ್ಲು ಅವ್ರು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ, ಇಂಡಿಯಾ ಅಂತ ನಾವು ಹೇಳಿದ ತಕ್ಷಣ ಅವನ ಅಣ್ತಮ್ಮ. ನಂದು ಒಂದು ಲಾಗಲ್ಲಿ ಆ್ಯಕ್ಚುಲಿ ರಷ್ಯಾದಲ್ಲಿ ಮಾಸ್ಕೋದಲ್ಲಿ ಒಂದು ಬೈಕಿಂಗ್ ಇವೆಂಟ್ ನಡೆಯುತ್ತೆ. ನಾನು ಆ ಬೈಕಿಂಗ್ ಇವೆಂಟ್ ಅಟೆಂಡ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವ್ಳು ಬೆಕ್ ತೋರಿಸ್ತಾಳ್ತಾರೆ ನಿಮ್ಗೆ. ಬೆಕ್ ತೋರಿಸಿದ್ದು ಅದು ಮಾರನೇ ಎಪಿಸೋಡಲ್ಲಿ. ಓಕೆ, ಮಾಸ್ಕೋದು ಅದೇ ಬೈಕ್ ಇವೆಂಟ್ ಅಂತ ಹೇಳಿದ್ರೆ ಅವಳೆ ತಾನೇ ಹೇಳಿದ್ದು. ಹೌದು ಹೌದು. ಆ ಅಮ್ಮನೇ ನನಗೆ ನೀನು ಹೋಗ್ಬೇಡ, ಟೀಮ್ ಜೊತೆ ಹೋಗದೆ ಇದ್ರು ಪರವಾಗಿಲ್ಲ, ನೀನು ಬೈಕ್ ಇಂಟ್ರೆಸ್ಟ್ ಇರೋದ್ರಿಂದ ಆ ಇವೆಂಟ್ ಅಟೆಂಡೇ ಮಾಡು ಅಂತ. ಯಾಕೆ ಅದು ಏನು ಇವೆಂಟು ಅಂತಂದರೆ 11 ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ. ಎಂಡ್ ಆಫ್ ಬೈಕ್ ಸೀಸನ್ ಡೇ ಅಂತ. ಅಂದರೆ ಅವರಲ್ಲಿ ಓಡ್ಸೋಕ್ಕಾಗದೆ 3 ತಿಂಗಳಲ್ವಾ, ಬೈಕನ್ನ ಪ್ಯಾಷನೇಟ್ ಆಗಿ ಒಂದು ದೇವ್ರು ನೋಡ್ದಂಗೆ ನೋಡ್ತಾರೆ ಅವರು. ಅವ್ರಿಗೆ ಅದೊಂದು ಖುಷಿ, ಲಕ್ಸುರಿ ಐಟಮ್ ಲೈಕ್ ಆ ಥರ ಲಕ್ಸುರಿ ಗಾಡಿಗಳಿದೆ. ಅವತ್ತು ಮಾಸ್ಕೋ ಸಿಟಿನಲ್ಲಿ ಹೆಚ್ಚು ಕಡಿಮೆ 3,000 ಬೈಕು, ಇಡೀ ಮಾಸ್ಕೋ ಫುಲ್ ಬ್ಲ್ಯಾಕು. ಮೊದಲೇ ಅನೌನ್ಸ್ಮೆಂಟು, ಈ ಭಾನುವಾರ ಎಲ್ಲ ರೋಡ್ಸು ಬ್ಲ್ಯಾಕ್ ಇರುತ್ತೆ, ಬರೀ ಬೈಕ್ ಮಾತ್ರ ಓಡಾಡುತ್ತೆ ಅಂತ. ಅಚಾನಕ್ ಹೋಗಿ ಆ ಇವೆಂಟ್ ನನಗೆ ಸಿಕ್ತು, ಅದೃಷ್ಟ ಅದು ಸಿಕ್ಕಿತ್ತು. 11 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ವರ್ಷಕ್ಕೆ ಒಂದೇ ದಿನ ಆಗುತ್ತೆ, ಆ ಒಂದು ದಿನ ನಾನು ನಾಳೆಗೆ ಅಲ್ಲಿಗೆ ಅಟೆಂಡ್ ಮಾಡ್ತೀನಿ. 900 ಹೊಡೆದಿದ್ದು ಹೆಲ್ಪ್ ಆಯ್ತು. ಅದ್ರ ಹಿಂದಿನ ದಿನ 700 ಹೊಡೆದಿದ್ದು, 900 ಹೊಡೆದಿದ್ದು ಎಂಟ್ರಿ ಆಗ್ಬೇಕಾದ್ರೆ ರಷ್ಯಾ. ಇದು ಇನ್ನೇನು ಎಕ್ಸಿಟ್ ಆಗ್ಬೇಕಾದ್ರೆ ಸೆಂಟ್ ಪೀಟರ್ಸ್ಬರ್ಗು ನಮ್ ಕೊನೆ ಸಿಟಿ ಎಲ್ಲಿ ರಷ್ಯಾದಲ್ಲಿ. ನಾನೀಗ ಸೆಂಟ್ ಪೀಟರ್ಸ್ಬರ್ಗ್ ಹೋಗಕ್ಕೆ ಏನ್ ಮಾಡಿದೆ, ಟೀಮ್ ಅವ್ರನ್ನ ಬಂದಿದ್ದವ್ರನ್ನೆಲ್ಲ ನೀವು ಹೋಗಿ, ನಾನು ಇಲ್ಲೊಂದು ಬೈಕಿಂಗ್ ಇವೆಂಟ್ ಧೈರ್ಯ ಹೆಂಗ್ ಬರುತ್ತೆ ಅವಾಗ? ಅಂದ್ರೆ ಸುಮ್ಮನೆ ಕೇಳ್ತಿದ್ದೀನಿ, ಬಿಕಾಸ್ ನಾವು ಹೋಗಿದ್ದೀನಿ ಬೈಕ್ ರೈಡ್ಗೆ, ಗ್ರೂಪಲ್ಲೇ ಇರೋಣ ಅಂತ ಅನಿಸ್ತಿರುತ್ತೆ. ಯಾಕಂದರೆ ಬೈಕ್ ಬ್ರೇಕ್ ಡೌನ್ ಆದಾಗ ಗಾಬರಿ ಆಗುತ್ತೆ ಅಂತ. ಅಂದರೆ ಅದು ಇದು ಇಂಡಿಯಾದಲ್ಲಿ ನಾನು ಹೇಳ್ತಿರೋದು. ಫಾರಿನ್ ಕಂಟ್ರಿ, ಲ್ಯಾಂಗ್ವೇಜ್ ಬರಲ್ಲ, ನೀವು ಹೋಗಿ ನಾನು ಬರ್ತೀನಿ ಅನ್ನೋಕ್ಕೆ ಎಷ್ಟು ಮೀಟ್ರ್ ಬೇಕು? ಮೀಟ್ರ್ ಅನ್ನೋದಕ್ಕಿಂತ ಏನು ಗೊತ್ತಾ ಬ್ರೋ, ಈಗ ನಿಮ್ಮ ಜೊತೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತಿದ್ದೀನಿ ಅಂತಂದರೆ ಇದು ಮೀಟ್ರ್ ಅಲ್ಲ, ಇದು ನೀವು ಕೊಡ್ತೀರ ಕಂಫರ್ಟ್ ನನಗೆ. ಓಕೆ, ಲೈಕ್ ಈ ಥರ ಒಂದು ದೇಶಕ್ಕೆ ಹೋಗಿದ್ದೀನಿ ನಾನು ಅಂತಂದರೆ, ನಾನು ಅಲ್ಲಿ ನನ್ನವ್ರನ್ನೇ ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊಂತೀನಿ ಅಂತಂದರೆ ನನ್ನ ಧೈರ್ಯದಲ್ಲಿ ಏನು ಇರೋದು ಹೇಳಿ? ರಷ್ಯನ್ಸ್ ಆರ್ ಬ್ರದರ್ಸ್ ಅಷ್ಟೇ. ಅದು ರಷ್ಯಾ ಮತ್ತೆ ಇಂಡಿಯಾಗಿರುವಂತ ಬಾಂಡಿಂಗ್ ಅದು. ಹೌದು, ನಿಜವಾಗ್ಲೂ ಹೇಳ್ತೀನಿ. ಆ ಯಪ್ಪ ಅಲ್ಲೊಬ್ಬ ಸಿಗ್ತಾನೆ, ಇಲ್ಲ ಇದು ಸೀರಿಯಸ್ ಟಾಕು, ಒಬ್ಬ ಸಿಕ್ಕಿ ನನಗೆ ಆ ಇವೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗಿತ್ತಲ್ಲ, ನನ್ಗೆ ಹೆಂಗ್ ಗೂಗಲ್ ಹಾಕಿದ್ರು ಆಗ್ತಾ ಇಲ್ಲ ಅಲ್ಲಿ. ಒಬ್ಬ ಅಚಾನಕ್ ಆಗಿ ಹಿಂಗೆ ಬರ್ತಾನೆ, ಅವ್ನಿಗೆ ಇಂಗ್ಲೀಷ್ ಬರಲ್ಲ, ಸ್ವಲ್ಪ ಇಂಗ್ಲೀಷು. ನಾನು ಹಿಂಗಂದೆ, ನಾನು ಎಲ್ಲಿ ಅವನು ಬೈಕಿಂಗ್ ಇವೆಂಟ್ಗೆ ಹೋಗ್ತಿದ್ದಾನೆ, ಫುಲ್ ಗೇರ್ಸ್ ಹಾಕೊಂಡಿದ್ದಾನೆ, ಹಿಂಗಂದೆ ಐ ನೀಡ್ ಟು ಕಮ್ ಅಂತಂದೆ. ಕಮ್ ಅಂದ, ಹಿಂಗೆ ಕಮ್ ಅಂತಂದ, ಅಷ್ಟೇ ಮುಗೀತು. ಅವ್ನು ಫಾಲೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಆಮೇಲೆ ಬೈಕಲ್ಲಿ ನಿಲ್ಲಿಸಿದ್ಮೇಲೆ ಅವನೇ ಕರ್ಕೊಂಡು ಹೋಗ್ತಾನೆ, ಇವೆಂಟ್ ಎಲ್ಲ ಸುತ್ತಾಡ್ತೀವಿ, ಎಲ್ಲ ಆಗುತ್ತೆ. ಪಾಪ ಎಲ್ಲ ಆದಮೇಲೆ ನನ್ನನ್ನು ಮನೆಗೆ ಬಾ ಅಂತ. ಕೊನೆಗೂ ನಾನು ಇನ್ನೇನು 3 ಗಂಟೆ ಆಗೋಗಿದೆ ಆಲ್ರೆಡಿ. ಯೋಚನೆ ಮಾಡಿದೆ, ಮಾಸ್ಕೋದಿಂದ ಸೆಂಟ್ ಪೀಟರ್ಸ್ಬರ್ಗ್ಗೆ 770 ಕಿಲೋಮೀಟರ್ ಇದೆ. ಎಷ್ಟು ಅವರ್ಸ್ ಆಗುತ್ತೆ? ನಾನು ಅದಕ್ಕೆ ಆ ಅವರ್ ಲೆಕ್ಕ ಹಾಕಿ, ಬೇಡ ನಾನು ಹೋಗೋಕ್ಕೆ ನೈಟ್ ಆಗಿಬಿಡುತ್ತೆ, 12 ಗಂಟೆ ಹೋಗೋದು ಬೇಡ, ಸರಿ ಹೆಂಗಿದ್ರು ಅವ್ರು ಕರಿತಾ ಇದ್ರಲ್ಲ, ಇಲ್ಲಿಗೆ ಹೋಗಿ ಇವ್ರ ಜೊತೆನೇ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ, ಪಾಪ ಪ್ರತಿಯೊಂದು ಜಾಗನೂ ಆ ಇವೆಂಟ್ ಫುಲ್ಲು ನನ್ನ ಜೊತೆನೇ ಇದ್ದು. ಅಂದರೆ ನನ್ನ ಗಾಡಿನ ನೋಡ್ಕೊಂಡು ನಾನು ಕರ್ಕೊಂಬಂದು ಎಲ್ಲ ಮಾತಾಡಿಸಿ, ನನಗೊಂದು ಕಡೆ ಊಟಕ್ಕೂ ಕರ್ಕೊಂಡೋಗಿ ಊಟ ಕೊಡಿಸಿ ಎಲ್ಲ ಆಗುತ್ತೆ. ಕೊನೆಯಲ್ಲಿ ಈ ಟೀಮಿಂದ ಫೋನ್ ಬಂದು, ಇಲ್ಲ ನೀನು ಬರಬೇಕು, ಯಾಕಂದರೆ ನಾಳೆ ನಾವು ಬಾರ್ಡ್ರ್ ಎಕ್ಸಿಟ್ ಆಗ್ತೀವಿ, ಮಿಸ್ ಆಗಿ ನೀನೇನಾದ್ರು ಇದಾದರೂ ಪ್ರಾಬ್ಲಮ್ ಆಗುತ್ತೆ, ಬಂದ್ಬಿಡು ಅಂತ ನಮ್ಮ ನವೀನ್ ಸರ್ ಹೇಳಿದ್ರು. ಸರಿ ಆಯಿತು, ಬೇಡ ಅಂತಂದ್ಬಿಟ್ಟು ನಾನು ಅಲ್ಲಿ ಡಿಸೈಡ್ ಮಾಡಿ, ಇಲ್ಲ ಹಿಂಗೆ ನಾನು ಹೋಗಬೇಕು ಅಂತಂದೆ. ನೀವು ಬೇಕಾದ್ರೆ ಆ ಎಪಿಸೋಡ್ ನೋಡಿ, ಅಷ್ಟೊತ್ತು ಜೊತೇಲಿ ಇದ್ದಿದ್ದಕ್ಕೆ ಆ ಅಪ್ಪನ ಕಣ್ಣಲ್ಲಿ ನೀರು ಥರ ತುಂಬ್ಕೊಂಡ್ಬಿಡ್ತದೆ. ಒಂದೇ ಜಸ್ಟ್ 2 ಅವರ್ ಬಿಫೋರ್ ಅಷ್ಟೇ ಮೀಟ್ ಆಗಿರೋದು, ಆದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ವಿ. ನಮ್ಮೂರಲ್ಲಿ ಹೆಂಗೆ ನಡೆಯುತ್ತೆ, ಅವ್ರೂರಲ್ಲಿ ಹೆಂಗೆ ನಡೆಯುತ್ತೆ, ಎಲ್ಲನೂ ಮಾತಾಡ್ಕೊಂಡ್ವಿ. ಬಟ್ ಎಲ್ಲೋ ಆ ಸೋಲು, ನನ್ನ ವೈಫ್ ಇಲ್ಲ, ಮೇ ಬಿ ಸಿಂಗಲ್ ಅನ್ಸುತ್ತೆ, ಒಬ್ಬರೇ ಇರೋದು ಅನ್ಸುತ್ತೆ, ಯಾರೋ ಬರಲಿ ಮನೆಗೆ ಅನ್ನೋ ಥರ ಕಾಯ್ತಿದ್ರೋ ಏನೋ ಗೊತ್ತಿಲ್ಲ. ಒಂಥರ ಅಳೋ ಥರ ಆಗ್ಬಿಟ್ಟು ಫೀಲ್ ಆಗಿ ಕೊನೆಗೆ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಅಂದರೆ ಇದರಲ್ಲಿ ಒಂದು ಬ್ರದರ್ಹುಡ್ಡು, ಎರಡನೇದು ಒಬ್ಬ ಇಂಡಿಯನ್ ಬೈಕ್ ಅಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿದ್ದು. ನಂದೇನು ಬ್ರೋ, ಮ್ಯಾಕ್ಸಿಮಮ್ ಅಂದರೆ 4 ಲಕ್ಷದ ಗಾಡಿ, ಅಲ್ಲಿದ್ದ ಗಾಡಿಗಳು ನಮ್ಮ ದುಡ್ಡಿಗೆ 1 ಕೋಟಿ ಬೈಕ್ಗಳೆಲ್ಲ ಇದ್ದು. ಆ 1 ಕೋಟಿ ಬೈಕಿರೋ ಮಾಲೀಕನೂ ಆರಾಮಾಗಿ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಕೊಡ್ತಾನೆ, ನನಗೆ ತಪ್ಪು ಅಂತಾನೆ ಮಾತಾಡ್ತಾನೆ, ಇಂಡಿಯಾದಿಂದ ಬಂದಿದ್ಯಾ, ಗ್ರೇಟ್ ಅಂದ್ಬಿಟ್ಟು ಹಿಂಗೆ ಬಡ್ಕೊತಾನೆ. ಸೊ ನನಗೆ ಅಲ್ಲಿ ಏನು ಗೊತ್ತಾಯಿತು ಅಂತಂದರೆ, ಈಗ ನಮ್ಮಲ್ಲೆಲ್ಲ ಈಗ ನಾವು ಒಂದು ದೊಡ್ಡ ಬೈಕ್ ಇಟ್ಟಿತ್ತು ಅಂತಂದರೆ, ಯಾವ ಬ್ರ್ಯಾಂಡ್ ಜಾಸ್ತಿ ಮಗಲ್? ಹಾರ್ಲಿನ
ಮಗ ಎಲ್ಲನೂ ಇತ್ತು. ಯಾವ್ದಾರು ಒಂದೆರಡು ಬ್ರ್ಯಾಂಡ್ ಹೇಳಿ ನೋಡೋಣ. ಸಿಕ್ಕಾಪಟ್ಟೆ ಬೈಕ್ಗಳಿತ್ತು. ನೀನು ಆ ವಿಡಿಯೋ ನೋಡಿದ್ರೆ ನಿಂಗೆ ತಲೆ ಕೆಟ್ಟೋಗುತ್ತೆ. ಸಿಕ್ಕಾಪಟ್ಟೆ ವಿಡಿಯೋಸ್ ಇತ್ತು. ಹೋಂಡಾ. ಇನ್ನೊಂದು ವಾರ್ ನಡೀತಿದೆ, ಕಂಟ್ರಿಲಿ ವಾರ್ ನಡೀತಿದೆ. ಬಟ್ ನಿಮ್ಗೆ ಏನಾದ್ರು ಅಂದ್ರೆ ಫೀಲ್ ಆಯ್ತಾ ಗುರು ವಾರ್ ನಡೀತಿದೆ ಕಂಟ್ರಿ? ಮೀಡಿಯಾದಲ್ಲಿ ನೋಡೋದು ಏನೂ ಇಲ್ಲ ಬ್ರೋ. ಆ ಕಡೆ ಬೆಲಾರಸ್ ಸೈಡ್ ಏನೋ ವಾರ್ ಇತ್ತಂತೆ. ಸೊ ನಮ್ಮನ್ನ ಅಲ್ಲಿ ನಾವು ರಷ್ಯಾ ಎಂಟ್ರಿ ಆಗ್ಬೇಕಾದ್ರೆ ನೀವು ಆ ಕಡೆ ಎಲ್ಲ ಕ್ರಾಸ್ ಆಗಬೇಡಿ, ಹೋಗ್ಬೇಡಿ, ಈ ಸಿಟಿಗೆ ಹೊರಟೋಗಿ ಡೈರೆಕ್ಟ್ ಮಾಸ್ಕೋಗೆ ಹೋಗಿ ಅಂತ ನಮ್ಗೆ ಫಸ್ಟೇ ಹೇಳಿದ್ರು. ಸೀದಾ ಅಲ್ಲೇ ಹೋದ್ವಿ. ಅಲ್ಲೇನು ತೊಂದರೆನೇ ಅಂದ್ರೆ ನಿಮಗೆ ಈ ಕಂಟ್ರಿಲಿ ಒಂದು ವಾರ ಆಗ್ತಿದೆ ಗುರು ಗೊತ್ತೇ ಇಲ್ಲ. ಜನ ಮಜಾ ಮಾಡ್ಕೊಂಡಿದ್ರು. ಒಂದೇ ಒಂದು ಇದ್ರಲ್ಲಿ ಮಾತ್ರ ಗೊತ್ತಾಗಿದ್ದೇನು ಅಂತಂದ್ರೆ ವಾರ್ ನಡೀತಿದೆ ಅಂತ. ಯಾಕೆ ಆ ವಾರ್ ನಡೆಯೋ ರೀಸನ್ಗಳಲ್ಲೆಲ್ಲ ಯೂಟ್ಯೂಬ್ನ ಬ್ಯಾನ್ ಮಾಡಿದ್ದಾರೆ. ಸುಮ್ಮನೆ ವೇಸ್ಟ್ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋ ಅಥವಾ ಸೀಕ್ರೆಟ್ಸೋ ಅಥವಾ ಸೆಕ್ಯೂರಿಟಿಗೋ ಅದೊಂದು ಗೊತ್ತಾಯ್ತಿತ್ತು. ಓ ಈ ಜಾಗಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಪ್ಲೇ ಆಗ್ತಿರಲ್ಲ, ವಾರ್ ಎಫೆಕ್ಟ್ ಆಗಿದೆ. ಯೂಟ್ಯೂಬ್ ನಿಮ್ಗೆ ಪ್ಲೇನೇ ಆಗ್ತಿರ್ಲಿಲ್ಲ. ಆ ಥರ ನಡೀತಾ ಇತ್ತು. ಅಪ್ಲೋಡ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಅಂದರೆ ಆ ಒಂದು ಇವೆಂಟಲ್ಲಿ ಕಲ್ತಿದ್ದೇನು ಅಂತಂದರೆ, ನಮ್ಮ ಹತ್ರ ಏನು ಸ್ಟೇಟಸ್ ಇರಲಿ, ನನ್ನ ಹತ್ರ ಏನು ದೊಡ್ಡದಾಗಿ ಇರಲಿ ಗಾಡಿಗಳು, ಅದು ಮ್ಯಾಟ್ರ್ ಆಗಲ್ಲ. ಬೈಕಿಂಗ್ ಬ್ರದರ್ಹುಡ್ ಅನ್ನೋದೊಂದು ಐತೆ. ಸೊ ಅಲ್ಲಿ ಹೆಂಗೆ ಅಂತಂದರೆ, ಈಗ ನಮ್ಮಲ್ಲಿ ಸೂಪರ್ ಬೈಕ್ ಅಂತಂದರೆ ಒಂದು ಕ್ಯಾಟಗರಿ, ಅಡ್ವೆಂಚರ್ ಅಂದರೆ ಒಂದು ಕ್ಯಾಟಗರಿ, ಲೈಕ್ ಈ ಥರ ಇದೆಯಲ್ಲ. ಅಲ್ಲಿ ಹಂಗೆಲ್ಲ ಇಲ್ಲ. ಇನ್ನೂ 90s ಗಾಡಿಗಳನ್ನ ಇಟ್ಕೊಂಡಿದ್ದಾರೆ. ಈಗ ನನ್ನ ಜೊತೆ ಏನು ಬಂದರು ಅವ್ರ ಹತ್ರ ಇರೋದು 90s ಗಾಡಿ. ಯಮಹಾದ ಯಾವುದೋ ಒಂದು ಓಲ್ಡ್ ಗಾಡಿ, ಅದಕ್ಕೂ ಅಷ್ಟೇ ಬೆಲೆ, ದೊಡ್ಡ ಬೈಕ್ಗೂ ಅದೇ ಬೆಲೆ. ನೋ ಪಾರ್ಶಿಯಾಲಿಟಿ. ನೀನು ಬೈಕರ್ ಅಷ್ಟೇ. ನಿನ್ನ ಮಾತು ಕೇಳಿದ್ರೆ ಸುಮ್ಮನೆ ಬಂದ್ಬಿಡ್ಬೇಕಾಯ್ತು ನಾವು ಒಂದು ಸ್ವಲ್ಪ ಸಾಲ ಮಾಡಿ ಅಂತ ಅನ್ಸುತ್ತೆ. ಬರ್ಬೋದಿತ್ತು, ಮಜಾ ಇದೆ, ಬರ್ಬೋದಿತ್ತು. ನಾನು ಟೀಕೆಗೂ ಕೇಳಿದೆ, ಗುರು ನೀನು ಹೋಗ್ಬೋದಾಗಿತ್ತಲ್ಲ ಅಂತ. ಅವ್ನು ಏನು ಹೇಳಿದ ನಿಂಗೆ ಗೊತ್ತಿಲ್ಲ. ಬಟ್ ಈ ಒಂದು ಕ್ವಶನ್ ನನಗೆ ಇದು ಇತ್ತು ಮಗ. ಇಟ್ಸ್ ಆಲ್ವೇಸ್ ದೇರ್. ಯಾವತ್ತಿದ್ರು ಯೂರೋಪ್ ಅಂದರೆ ಬರೋದೇ ಗರ್ಲ್ಸ್ ಆಫ್ ಯೂರೋಪ್. ಬಿಕಾಸ್ ಕ್ರೀಮ್ ಇರೋದೇ ಯೂರೋಪಲ್ಲಿ, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಇರೋದೇ ಯೂರೋಪಲ್ಲಿ ಅಲ್ವಾ. ಆ್ಯಂಡ್ ಅವರು ಅಷ್ಟೇ ಫಾರ್ವರ್ಡು ಇರ್ತಾರೆ, ಫಾಸ್ಟಾಗೂ ಇರ್ತಾರೆ ಅಂತ. ಎಸ್ಪೆಷಲಿ ಪೋಲಿಷ್ ಗರ್ಲ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ಅಂತಾರೆ. ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ಏನಾದ್ರು? ಸ್ಟ್ರಿಕ್ಟ್ ಮಗ. ಓಕೆ. ನಾನು ನೋಡ್ದಂಗೆ ನಿನ್ಗೆ ಇನ್ನೊಂದು ಸಿಂಪಲ್. ಈಗ ರಷ್ಯಾ ಬಂದಾಗ ಯೂಶ್ವಲಿ ರಷ್ಯಾದಲ್ಲಿ ಹೆಣ್ಮಕ್ಳು ಬ್ಯೂಟಿಫುಲ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರೆ. ಆದರೆ ಈಗ ನೋಡು, ನನಗೆ ಅದು ಆ್ಯಕ್ಚುಲಿ ಬೇಜಾರಾಗುತ್ತೆ. ರಷ್ಯಾದಲ್ಲಿ ನೀನೊಬ್ಬ ಇಂಡಿಯನ್ ಅಂತ ಗೊತ್ತಾಗಿದ್ದ ತಕ್ಷಣ ನಿನ್ನನ್ನು ಬಂದು ತಪ್ಕೊಂಡು ನಿನ್ನನ್ನು ಒಬ್ಬ ಬ್ರದರನ್ನ ಟ್ರೀಟ್ನ ನಾನು ಕೊಡ್ತಾ ಇದ್ದೀನಿ, ಒಬ್ಬ ನಮಗೆ ಕೊಡ್ತಾ ಇದ್ದಾನೆ ಪಕ್ಕದ ಮನೆಯವನು. ಆದರೆ ನಾವು ಅಷ್ಟು ನನ್ನನ್ನು ರೆಸ್ಪೆಕ್ಟ್ ಮಾಡಿದಂಥ, ನನ್ನ ದೇಶಕ್ಕೆ ಅಷ್ಟು ಮರ್ಯಾದೆ ಕೊಟ್ಟಂಥ ಒಬ್ಬ ನ್ಯಾಷನಾಲಿಟಿನ ನಾವು ಇಲ್ಲಿ ರಷ್ಯಾ ಅಂದಿದ ತಕ್ಷಣ 6,000. ಒಂದು ಸಲ ನಾನು ರಷ್ಯಾ ಅಂತ ಎಂಟ್ರ್ ಆಗಿದ ತಕ್ಷಣ ನನ್ನ ಕಮೆಂಟ್ಸ್ ಬಂದಿದ್ದು 6,000. ಏ ಗುರು, ಅಲ್ಲೇನು 6,000 ಗತಿ ಇಲ್ಲದೆ ಇದ್ದಾರೆ ಜನ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಜನ ಅಲ್ಲಿ. ಆಮೇಲೆ ಯೂನಿವರ್ಸಲ್ ಟ್ರೂತ್ ಏನು ಗೊತ್ತಾ, ಯಾವುದೇ ದೇಶ ಆಗಲಿ, ಒಂದು ಹೆಣ್ಣಿಂದೆ ಗಂಡು ಹೋದರೆ ಮಾತ್ರ ಹೆಣ್ಣು ಬೀಳ್ತಾಳೆ. ಇವರು ನನಗೇನೆ ಇಲ್ಲ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಎಲ್ಲ ಹೆಂಗೆ ತುಂಬಿದ್ದು. ಮೀಟಪ್ಪಲ್ಲಿ ನೀನು ನೋಡಿದ್ದಲ್ಲ, ಮಗ ರಷ್ಯಾ ಹೋಯ್ತೀಯಾ? ಈಗಲ್ಲ, ಇದು ಇಂಜಿನಿಯರಿಂಗ್ ಡೇಸಲ್ಲಿ ಗೋವಾಗ ಹೋಯ್ತಿದ್ವಲ್ಲ, ಆ ಟೈಮು ರಷ್ಯಾ ಹುಡುಗಿರಿಗೆ ಇಂಡಿಯಾದ ಹುಡುಗರು ಕಂಡ್ರೆ ಪ್ರೀತಿ, ನೋಡ್ತಿದ್ದಂಗೆ ತಪ್ಕೊಬಿಡ್ತಾರೆ. ಎಂಥದ್ದು ಇಲ್ಲ, ಸುಮ್ಮನೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಫ್ರೆಂಡ್ ಆಗ್ತಾರೆ. ಅದು ಬಿಟ್ಟು ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡು ಹೋಗೋಂಗಿಲ್ಲ, ಏನೂ ಇಲ್ಲ. ಆಮೇಲೆ 6,000 ಅಂತ ಮಾಡಿದ್ರಲ್ಲ, ನನಗೆ ಅದು ಬೇಜಾರಾಯಿತು. ಅವ್ರಿಗೇನು 6,000 ಗತಿ ಇಲ್ಲದೆ ಏನು ಬಂದಿರಲ್ಲ ಇಲ್ಲಿ. ಮೇ ಬಿ ಸಮ್ ಆಫ್ ಇವೆಂಟ್ಸ್ ನಡೆದಿರ್ಬೋದು ಅನಿವಾರ್ಯತೆಯಿಂದ, ಅಥವಾ ಈಗಲೂ ನಡೀತಾ ಇರ್ಬೋದು ಯಾರೋ ಕೆಲವರಿಂದ. ಇಲ್ಲ, ರಷ್ಯಾ ಎಷ್ಟು ದೊಡ್ಡದಾಗಿದೆ ಅಂದರೆ, ಇರಿನಾ ಶೈಕ್ ಅಂತ ಮಾಡೆಲ್ಲು, ಕ್ರಿಸ್ಟಿಯಾನೋ ರೊನಾಲ್ಡೋ ಗರ್ಲ್ ಫ್ರೆಂಡು, ಒನ್ಸ್ ಅಪಾನ್ ಅ ಟೈಮ್ ಎಕ್ಸ್ ಗರ್ಲ್ ಫ್ರೆಂಡ್. ಶಿ ಬಿಲಾಂಗ್ಸ್ ಟು ಒನ್ ಆಫ್ ದ ಮೋಸ್ಟ್ ರಿಮೋಟೆಸ್ಟ್ ವಿಲೇಜಸ್ ಆಫ್ ರಷ್ಯಾ. ಹೌದು. ಯಾವ ಥರ ಇದ್ದಾಳೆ ನೋಡ್ಬಿಟ್ರೆ ನೀನು, ಹಳ್ಳಿಗಳಲ್ಲೂ ಆ ಥರ ಇರುತ್ತೆ. ಬಟ್ ಅವ್ರಿಗೆ ಅಷ್ಟು ವರ್ಕ್ ಆಪರ್ಚುನಿಟೀಸ್ ಆಗಿರ್ಬೋದು ಅದು ಇರೋದಿಲ್ಲ. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ದೇಶಕ್ಕೆ ಬರ್ತಾರೆ. ನಮ್ಮ ದೇಶದಲ್ಲಿ ಚೆನ್ನಾಗಿರೋರು ನೋಡಿದ್ರೆ ಏನು ಮಾಡ್ತಾರೆ, ಸಿನಿಮಾ ಇದು ಈ ಥರ ಕಥೆಗಳು ಮಾಡಿ ಈ ಥರ ಆಗಿರೋದು ಸೀನು. ಯಾವುದೋ ಒಂದು ಎಕ್ಸಾಂಪಲ್ಸ್ಗಳನ್ನ ಅಥವಾ ಒಂದು ಡಾರ್ಕ್ ಶೇಡಲ್ಲಿ ಆಗಿರೋಂಥದ್ದನ್ನ ರೆಫರೆನ್ಸ್ ತಗೊಂಡು ನಾವು ಆ ದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ, ನನಗೆ ಆ್ಯಕ್ಚುಲಿ ಅವ್ರು ಅಷ್ಟು ಪ್ರೀತಿ ಕೊಡ್ತಾ ಇದ್ರಲ್ಲ, ಅವಾಗ ನನಗೆ ಸ್ವಾಭಿಮಾನ ಎಷ್ಟು ಹೊಡಿತಾ ಇತ್ತು ಗೊತ್ತಾ. ಇಂಥ ಒಳ್ಳೆ ಜನಗಳ ಮೇಲೆ ನೀನು ಏನು ಮೆಂಟಾಲಿಟಿ ಇಟ್ಕೊಂಬಂದೆ. ನಿನ್ನನ್ನು ನನ್ನ ತಾಯಿ ಜೊತೆ ಹುಟ್ಟಿದ ಮಗ ಅನ್ನೋ ಥರ ಒಬ್ಬ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಾನೆ. ಬಟ್ ಅವರ ಹೆಣ್ಣು ಮಗಳ ಮೇಲೆ ನಾನು ಏನು ತಾಟ್ ಇಟ್ಕೊಂಬಂದೆ.